ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ, ಲೈಕ್ ಮಾಡಿ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಹೇಳೋಕೆ ಕೊಟ್ಟಿರೋದು ಒಂದು ಭಾವನಾತ್ಮಕ ತಳಹದಿಯೊಂದಿಗೆ ಜೀವನದಲ್ಲಿ ಅರ್ಥಪೂರ್ಣ ಪಾಠಗಳನ್ನು ಒಳಗೊಂಡಂಥ ಅತ್ತೆ ಸೊಸೆಯ ಕಥೆಯನ್ನು. ಬನ್ನಿ ಸ್ನೇಹಿತರೆ, ಕಥೆಯ ಹೆಸರು ಮನೆಯ ಸುಗಂಧ ಅಂತ. ಇದು ಒಂದು ಸುಂದರವಾದ ಭಾವನಾತ್ಮಕವಾದ ಮತ್ತು ಸಂಬಂಧಗಳಿಗೆ ಕೊಂಡಿಯಾದಂಥ ಅತ್ತೆ ಸೊಸೆಯ ಬಂಧದ ಕಥೆಯಾಗಿರುತ್ತದೆ. ಸ್ನೇಹಿತರೆ, ಈ ಕತೆ ನಡೆಯೋದು ಕರ್ನಾಟಕದ ಮಲೆನಾಡಿನ ಒಂದು ಹಳ್ಳಿಯಲ್ಲಿ. ಸ್ನೇಹಿತರೆ, ಒಂದು ಸುಂದರವಾದ ಹಳ್ಳಿ, ಸುತ್ತಮುತ್ತ ಹಸಿರಿನ ಗುಡ್ಡಗಳು, ಮಲೆನಾಡಲ್ಲಿ ಹಸಿರು ತುಂಬಿರುತ್ತೆ. ಮಧ್ಯೆ ಒಂದು ಸುಂದರವಾದ ಮನೆ. ಆ ಮನೆ ಹೆಸರು ಮನೆಯ ಸುಗಂಧ ಅನ್ನೋದು. ಆ ಮನೆಗೆ ಹೆಸರೇ ಮನೆಯ ಸುಗಂಧ ಅಂತ ಇಟ್ಟಿರ್ತಾರೆ. ಈ ಮನೆಗೆ ಹಿರಿಯರಾದವರು ರತ್ನಮ್ಮ ಅಂತ. ರತ್ನಮ್ಮ ಅವರಿಗೆ ಇಬ್ಬರು ಮಕ್ಕಳಿರ್ತಾರೆ. ಅದರಲ್ಲಿ ಒಬ್ಬ ಗಂಡು ಮಗ ರಘು ಅಂತ, ಇನ್ನೊಬ್ಬಳು ಪುತ್ರಿ ಶಾಂತ ಅಂತ ಮಗಳು. ಮಗಳಿಗೆ ಮದುವೆ ಮಾಡಿ ಅವಳ ಗಂಡನ ಮನೆಗೆ ಕಳಿಸಿರ್ತಾರೆ. ಮಗಳು ಮನೆಯಿಂದ ಹೋದ ಮೇಲೆ ರತ್ನಮ್ಮ ಮತ್ತು ರಘು ಇಬ್ಬರು ಸೇರಿ ತಮ್ಮ ಮನೆಯನ್ನು ನೋಡ್ಕೊಳ್ತಾ ಇರ್ತಾರೆ, ಮನೆಯನ್ನು ನಿರ್ವಹಣೆ ಮಾಡ್ತಿರ್ತಾರೆ. ರಘು ಒಂದು ದೊಡ್ಡ ನಗರದಲ್ಲಿ ಕೆಲಸ ಮಾಡ್ತಿರ್ತಾನೆ. ಬಹಳ ಶ್ರಮದಿಂದ ಓದಿ ಉತ್ತಮ ಉದ್ಯೋಗ ಪಡೆದು ಸಿಟಿಯಲ್ಲಿರ್ತಾನೆ ಅವನು, ಒಂದು ನಗರದಲ್ಲಿ. ಇಲ್ಲಿ ರತ್ನಮ್ಮ ಮಾತ್ರ ಇರ್ತಾರೆ. ರಘು ಚಿಕ್ಕಂದಿನಿಂದ ಬುದ್ಧಿವಂತನಾಗಿದ್ದು ವಿನಯವಂತನಾಗಿರ್ತಾನೆ. ಅವನು ತಮ್ಮ ಊರಿನಲ್ಲೆಲ್ಲ ಒಳ್ಳೆ ಹೆಸರು ಗಳಿಸಿರ್ತಾನೆ, ಒಳ್ಳೆಯ ಹುಡುಗ ಅಂತ. ಇಲ್ಲಿ ರತ್ನಮ್ಮನಿಗೆ ತನ್ನ ಮಗನಿಗೆ ಸರಿ ಹೊಂದುವಂಥ ಒಂದು ಹುಡುಗಿಯನ್ನು ತಂದು ಮದುವೆ ಮಾಡಬೇಕು ಅನ್ನೋದೇ ಚಿಂತೆ ಆಗಿರುತ್ತೆ. ಆಗ ರಘು ಒಪ್ಪಿಗೆ ಕೂಡ ಕೊಟ್ಟಿರ್ತಾನೆ. ಆಗ ರತ್ನಮ್ಮ ಅವರು ಕನ್ಯೆಯನ್ನು ನೋಡುವ ಕೆಲಸವನ್ನು ಪ್ರಾರಂಭಿಸ್ತಾರೆ. ರಘು ಮದುವೆಗೆ ಒಪ್ಪಿಗೆ ನೀಡಿದ ನಂತರ ನಂದಿನಿ ಎನ್ನುವ ಒಂದು ಕನ್ಯೆಯನ್ನು ನೋಡಿ, ಅವಳು ಮಧ್ಯಮ ವರ್ಗ ಕುಟುಂಬದಿಂದ ಬಂದವಳು, ಒಳ್ಳೆ ಸುಶಿಕ್ಷಿತಳಾಗಿದ್ದಳು. ಶಿಕ್ಷಣ ಪಡೆದು ಮುಖದಲ್ಲಿ ಯಾವಾಗಲೂ ನಗುವಿರುವ ನಂದಿನಿ ಎಲ್ಲರ ಜೊತೆಗೆ ಸೌಖ್ಯದಿಂದ ಬೆರೆಯುವ ವ್ಯಕ್ತಿತ್ವ ಇತ್ತು ಅವಳಿಗೆ. ಮದುವೆ ದೊಡ್ಡದಾಗಿ ನಡೆಯಿತು. ಊರಿನ ಎಲ್ಲ ಗಣ್ಯರನ್ನು ಕರೆದು ಮದುವೆಗೆ ಆಹ್ವಾನವಿತ್ತು, ಸಮಾರಂಭ ನಡೆಯಿತು. ಮದುವೆ ಊರಿನ ಪ್ರತಿಯೊಬ್ಬರ ಎದುರಿಗೆ ಆಹ್ವಾನವಿತ್ತು. ಸಂತೋಷ, ನಗು, ಹಾಡುಗಳ ನಡುವೆ ಮದುವೆ ಮುಗಿಯಿತು. ನಂತರ ನಂದಿನಿ ಮನೆಗೆ ಬರಲು ಪ್ರಾರಂಭಿಸ್ತಾಳೆ. ಆದರೆ ಎಲ್ಲವೂ ಹೀಗೆ ಸರಾಗವಾಗಿ ನಡೆಯೋದಿಲ್ಲ. ನವವಧು ಮನೆಗೆ ಬಂದ ಕೂಡಲೇ ಚಿಕ್ಕ ಚಿಕ್ಕ ಅಂತರಗಳು ಅತ್ತೆ ಮತ್ತು ಸೊಸೆ ನಡುವೆ ಬೆಳೆಯಲು ಪ್ರಾರಂಭವಾಗುತ್ತದೆ. ರತ್ನಮ್ಮ ಅವರು ಮೊದಲೇ ಸಂಪ್ರದಾಯಕ್ಕೆ ಕಟ್ಟುನಿಟ್ಟಾಗಿ ಇದ್ದವರು, ಹಳೆಯ ರೀತಿಯ ಬದುಕನ್ನು ಬೆಂಬಲಿಸುವವರು. ಅವರಿಗೆ ಈ ಆಧುನಿಕತೆಯ ಹೊಂದಿಕೊಳ್ಳುವ ಮನಸ್ಸಿರಲಿಲ್ಲ. ಆದರೆ ನಂದಿನಿ ಆಗಲ್ಲ. ಹೊಸ ಕಾಲದ ಹೆಣ್ಣು ಮಗಳು, ಸುಶಿಕ್ಷಿತಳಾಗಿದ್ದಳು, ಶಿಕ್ಷಣ ಪಡೆದಿದ್ದಳು, ಸ್ವತಂತ್ರ ಬದುಕುವ ಚಿಂತನೆ ಹೊಂದಿರ್ತಾಳೆ. ಹೀಗಾಗಿ ಅತ್ತೆ ಸೊಸೆಯ ನಡುವೆ ಸ್ವಲ್ಪ ಕಂದಕ ಸೃಷ್ಟಿಯಾಗಲು ಪ್ರಾರಂಭವಾಗುತ್ತದೆ. ಹೀಗೆ ನಡೆಯುತ್ತಿರುವಾಗ ಅತ್ತೆ ಸೊಸೆಯ ನಡುವೆ ಸ್ವಲ್ಪ ಅಂತರ ಹೆಚ್ಚಾದಾಗ ಒಂದು ದಿನ ಬೆಳಗ್ಗೆ ನಂದಿನಿ ದೇವರ ಮನೆ ಸ್ವಚ್ಛಗೊಳಿಸಿಲ್ಲ ಎಂದು ರತ್ನಮ್ಮ ಗೊಣಗಾಡುತ್ತಾ ಇರುತ್ತಾರೆ. ಆಗ ನಂದಿನಿಯು, ಅತ್ತೆ, ನಾನು ಕೆಲಸಕ್ಕೆ ಹೋಗಬೇಕಾಗಿದೆ, ಆದ್ದರಿಂದ ಇಂದು ನೀವೇ ಸ್ವಲ್ಪ ಮಾಡಿಕೊಳ್ಳಿ ಎಂದು ಹೇಳಿ ಹೊರಟು ಹೋಗುತ್ತಾಳೆ. ಮೊದಲೇ ಸೊಸೆಯನ್ನು ಕಂಡರೆ ಆಗದಿರದ ಅತ್ತೆ ರತ್ನಮ್ಮ ಗೊಣಗಾಡುತ್ತಾ ಮನಸ್ಸಿನಲ್ಲಿ ನನಗೆ ಕೆಲಸ ಹೇಳುತ್ತಾಳೆ ಎಂದುಕೊಂಡು ಅಸಮಾಧಾನದಿಂದ ಖುದ್ದು ಹೋಗುತ್ತಾಳೆ. ಹೀಗೆ ಕೆಲವು ತಿಂಗಳುಗಳು ಆಯಿತು. ಮನೆಯಲ್ಲಿ ಕೆಲಸ, ಪಾಠಶಾಲೆ, ಸಂಪ್ರದಾಯ, ಬಟ್ಟೆ ತೊಳೆಯುವುದು, ದೇವರ ಮನೆ ಸ್ವಚ್ಛಗೊಳಿಸುವುದು, ದೇವರ ಪೂಜೆ ಮಾಡುವುದು ಎಲ್ಲವೂ ನಂದಿನಿಗೆ ಹೊಸದಾಗಿರುತ್ತೆ. ಆದರೆ ನಗರ ಜೀವನಕ್ಕೆ ಅಚ್ಚುಕಟ್ಟಾಗಿ ನಂದಿನಿಗೆ ಹೊಂದಿಕೊಂಡು ಬಾಳೋದು ಗೊತ್ತಿರುತ್ತೆ. ಆದರೆ ಹಳ್ಳಿ ಜೀವನ ಅಷ್ಟು ಸುಲಭವಾಗಿ ಹೊಂದಿಕೊಳ್ಳುವುದು ಅವಳಿಗೆ ತುಂಬ ಕಷ್ಟವಾಗುತ್ತದೆ. ಹೀಗೆ ಎಲ್ಲವನ್ನು ತಾಳಿಕೊಂಡು ಹೋಗುವುದು ಅವಳ ಕೈಯಿಂದ ಆಗುತ್ತಿರಲಿಲ್ಲ. ಈ ಮಧ್ಯೆ ರಘು ಈ ಕಡೆ ಅಮ್ಮನಿಗೆ ಹೇಳುವುದು ಅಥವಾ ಹೆಂಡತಿ ಹೇಳುವುದು ಅರ್ಥ ಮಾಡಿಕೊಳ್ಳದೆ ಮಧ್ಯದಲ್ಲಿ ಅವನು ಗೊಂದಲಕ್ಕೀಡಾಗಿ ಒದ್ದಾಡುತ್ತಾ ಇರ್ತಾನೆ. ಒಂದು ದಿನ ಹೀಗೆ ಮನೆಯಲ್ಲಿ ಸ್ವಲ್ಪ ಬಿಸಿ ವಾತಾವರಣ ಇರುತ್ತದೆ. ಆಗ ಕೆಲಸದಿಂದ ಮನೆಗೆ ಬಂದಂಥ ನಂದಿನಿ ತುಂಬ ದಣಿವಾದ ಮುಖವಾಗಿರುತ್ತೆ. ಅವಳಿಗೆ ತುಂಬ ಸುಸ್ತಾಗಿರುತ್ತೆ. ಮನೆಗೆ ಬಂದವಳೆ ಚಪ್ಪಲಿಯನ್ನು ತೆಗೆದಿಟ್ಬಿಟ್ಟು ಸೀದಾ ತನ್ನ ರೂಮಿಗೆ ಹೊರಟು ಹೋಗ್ತಾಳೆ. ಅದನ್ನು ರತ್ನಮ್ಮ ಅವರು ಗಮನಿಸ್ಬಿಟ್ಟು ಹೇಳ್ತಾರೆ, ಈ ಮನೆಯ ಕಟ್ಟುಪಾಡು, ಸಂಸ್ಕಾರ ಅದನ್ನೆಲ್ಲ ಉಳಿಸೋದು ನನ್ನ ಸೊಸೆಗೆ ಗೊತ್ತಿಲ್ಲ ಅಂತ ಮುಖದಲ್ಲಿ ತುಂಬ ನೋವನ್ನು ಇಟ್ಕೊಂಡು ಮನಸ್ಸಲ್ಲಿ ನೋವು ವ್ಯಕ್ತಪಡಿಸ್ತಾರೆ. ಆದರೆ ನಂದಿನಿ ಮನಸ್ಸಲ್ಲಿ ಬೇರೆ ಯೋಚನೆ ಇರುತ್ತೆ. ಅತ್ತೆ ನನ್ನನ್ನು ಯಾಕೆ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ, ನಾನು ನನ್ನ ಪಾಲಿನ ಜವಾಬ್ದಾರಿ ತಾಳುವೆ,
ಆದರೆ ನನ್ನ ಜೀವನವೂ ಇದೆ ಅನ್ನೋದು ಅವ್ರಿಗೆ ಯಾಕೆ ಕಾಣಿಸ್ತಾ ಇಲ್ಲ, ನನಗೂ ಒಂದು ಸ್ವತಂತ್ರ ಬೇಕು, ನನಗೂ ಒಂದು ಓನ್ ಜೀವನ ಇದೆ ಅಂತ ಅವ್ರಿಗೆ ಯಾಕೆ ಅರ್ಥ ಮಾಡ್ಕೊಳಲ್ಲ, ನನ್ನನ್ನು ಕಟ್ಟಾಕ ಪ್ರಯತ್ನ ಮಾಡ್ತಾರಲ್ಲ. ಬೇಸರ ಅಳಲು ಸೊಸೆಯೇ ನಂದಿನಿದ್ದು. ಅಷ್ಟರಲ್ಲಿ ಒಂದು ದಿನ ಮನೆಯಲ್ಲಿ ಒಂದು ಘಟನೆ ನಡೆಯುತ್ತೆ. ಆವತ್ತು ದೀಪೋತ್ಸವದ ಸಂಭ್ರಮ ಇರುತ್ತೆ. ಎಲ್ಲ ಮನೆಯ ತುಂಬ ಹೂವು ಬೆಳಕು ಸಂಭ್ರಮ. ಆದರೆ ಮನೆಯೊಳಗೆ ಮಾತ್ರ ದ್ವಂದ್ವ ಇರುತ್ತೆ. ಅಂದರೆ ಏನೋ ಒಂಥರ ವಾತಾವರಣ ಇರುತ್ತೆ. ನಂದಿನಿ ಮನೆಯ ಕೆಲಸದಲ್ಲಿ ತೊಡಗಿರ್ತಾಳೆ. ರಾತ್ರಿ ವೇಳೆಗೆ ರತ್ನಮ್ಮ ಅಸ್ವಸ್ಥರಾಗ್ತಾರೆ. ಅಂದರೆ ಅವರು ಸುಸ್ತಾಗಿ ಕುಸಿದು ಬೀಳ್ತಾರೆ. ಗರ್ಭ ಸಂಭವನವಾಗಿತ್ತು. ತಕ್ಷಣ ನಂದಿನಿ ಅವರನ್ನು ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾಳೆ. 3 ದಿನ ರಾತ್ರಿಯೂ ನಂದಿನಿ ಅವರ ಹತ್ತಿರವೇ ಕೂತಿದ್ದು ಔಷಧಿ ಉಪಚಾರ ಎಲ್ಲವನ್ನು ನೋಡ್ಕೊಳ್ತಾಳೆ. ಅತ್ತೆಗೆ ನೋವು ಶಾಂತವಾದ ಮೇಲೆ ಮನಸ್ಸು ಬದಲಾಗತೊಡಗುತ್ತೆ. ತನ್ನ ಸೊಸೆ ತನ್ನನ್ನು ಎಷ್ಟು ಕೇರ್ ಮಾಡ್ತಾಳೆ ಅನ್ನೋದು ಅವರಿಗೆ ಅರಿವಿಗೆ ಬರುತ್ತೆ. ಆಗ ಸ್ವಲ್ಪ ಸ್ವಲ್ಪನೇ ಅವರ ಮನಸ್ಸು ಬದಲಾಗತೊಡಗುತ್ತೆ. ರತ್ನಮ್ಮ ಅವರು ಗುಣಮುಖರಾದ ಮೇಲೆ ದಿನದಿಂದ ದಿನಕ್ಕೆ ತನ್ನ ಸೊಸೆಯ ಮೇಲೆ ಒಳ್ಳೆಯ ಅಭಿಪ್ರಾಯ ಬರೋಕ್ಕೆ ಪ್ರಾರಂಭವಾಗುತ್ತೆ. ತನ್ನ ಸೊಸೆಯ ನಿಜವಾದ ಗುಣವನ್ನು ಅವರು ಅರಿಯತೊಡಗುತ್ತಾರೆ. ಅರಿತ ಮೇಲೆ ನಂದಿನಿ ಮನೆಯ ಕೆಲಸದ ಬಗ್ಗೆ ಸಂಪ್ರದಾಯ ಇಷ್ಟವಿರಲಿ ಅಥವಾ ಇಲ್ಲದಿರಲಿ ಆಕೆಯ ಬಗ್ಗೆ ಮೆಚ್ಚುಗೆಯ ನುಡಿಗಳನ್ನಾಡುವುದು, ಬೆಂಬಲವನ್ನು ಕೊಡುವುದು ಎಲ್ಲವೂ ಸಹ ಶುರು ಮಾಡ್ತಾರೆ. ಅವರಿಬ್ಬರ ನಡುವೆ ಕೊಂಚ ದಿನ ಜೋಪಾನದಿಂದ ಮಾತುಗಳು ನಡೀತವೆ. ಅಂದರೆ ಅವ್ರ ಬಗ್ಗೆ ಇವಳು ಕೇರ್ ಮಾಡೋದು, ಹಾಗೆ ಸೊಸೆ ಬಗ್ಗೆ ಅವರು ಕೇರ್ ಮಾಡ್ತಾರೆ. ಹೀಗೆ ಒಳ್ಳೊಳ್ಳೆ ನೆನಪುಗಳು, ಒಳ್ಳೆ ಯೋಚನೆಗಳನ್ನು ಇಬ್ಬರು ಒಬ್ರಿಗೊಬ್ಬರು ಹಂಚ್ಕೊಳ್ತಾರೆ. ಆಗ ನಂದಿನಿ ಹೇಳ್ತಾಳೆ, ಅತ್ತೆ, ನಿಮ್ಮ ಸಂಪ್ರದಾಯ ನನಗೂ ಇಷ್ಟ, ಆದರೆ ನಾನು ಸ್ವಾತಂತ್ರ್ಯದ ಬದುಕನ್ನು ಕಳೆದುಕೊಳ್ಳಬಾರದು ಅನ್ನುವುದೇ ಅಂದುಕೊಂಡಿದ್ದೆ. ಆಗ ಎಂದು ಹೇಳಿದಾಗ ರತ್ನಮ್ಮ ಅವ್ರು ಹೇಳ್ತಾರೆ, ನಾನು ಹೇಳುವುದೆಂದರೆ ನಮ್ಮ ಮನೆಯ ಸಂಸ್ಕೃತಿ ಉಳಿಯಲಿ, ಆದರೆ ಆಧುನಿಕ ಬದುಕನ್ನು ತಿರಸ್ಕರಿಸಬಾರದು ಎಂದು ಅದನ್ನು ನೋಡಿಕೊಳ್ಳಬೇಕು ಎಂದು ಹೇಳುತ್ತಾರೆ. ಹೀಗಾಗಿ ಅವರು ಮುಂದೆ ಮನೆಯಲ್ಲಿ ಇಬ್ಬರು ಸಹ ಒಟ್ಟಿಗೆ ಕೂತು ಕಾಫಿ ಕುಡಿದು ಒಬ್ಬರನ್ನೊಬ್ಬರು ನಗುತ್ತಾ ಮಾತನಾಡುವ ಕಾಲ ಕೂಡ ಬರುತ್ತೆ. ನಂದಿನಿ ಅತ್ತೆಗೆ ಹೊಸ ಪಾಕವಿಧಾನ ಕಲಿಸುವುದು, ಅತ್ತೆ ಸೊಸೆಗೆ ಹಳ್ಳಿ ಹಬ್ಬಗಳ ಮಹತ್ವದ ಬಗ್ಗೆ ಹೇಳುವುದು, ಮನೆಯಲ್ಲಿ ಹೊಸ ಸುಗಂಧ ತುಂಬಿ ಸುವಾಸನೆ ಬರತೊಡಗುತ್ತೆ. ಒಪ್ಪಂದ ಪ್ರೀತಿಯ ಸುಗಂಧ ಬರತೊಡಗುತ್ತದೆ. ಒಬ್ಬರನ್ನೊಬ್ಬರು ಅರಿತುಕೊಂಡ ಅತ್ತೆ ಸೊಸೆಯರು ಸೋತು ಗೆಲ್ಲುತ್ತಾರೆ. ಅವರನ್ನು ಇವರು ಕೇರ್ ಮಾಡೋದು, ಇವರು ಅವರನ್ನು ಕೇರ್ ಮಾಡೋದು ಪ್ರಾರಂಭವಾಗುತ್ತದೆ. ಕೊನೆಗೆ ಮನೆಯ ಹೆಸರಿನಂತೆಯೇ ಅತ್ತೆ ಸೊಸೆಯ ನಡುವೆ ಸುಗಂಧದ ಗಾಳಿ ಬೀಸಿ ಮನೆಯ ಹೆಸರಿನಂತೆ ಮನೆಯೇ ಸುಗಂಧ ಅಂತ ಹೆಸರಾಗುತ್ತದೆ. ಮತ್ತೆ ಹಳ್ಳಿಯಲ್ಲಿ ಹಬ್ಬಿಬಿಡುತ್ತೆ. ಅತ್ತೆ ಮತ್ತು ಸೊಸೆ ಬಂದ ಇತರರಿಗೂ ಮಾದರಿಯಾಗುತ್ತೆ. ಮನೆ ಒಂದು ಇದ್ದರೆ ಸಾಕಾಗಲ್ಲ, ಅಲ್ಲಿ ಇರುವವರ ಮನಸ್ಸು ಕೂಡ ಒಂದಾಗಿರಬೇಕು, ಒಗ್ಗಟ್ಟಾಗಿರಬೇಕು. ಯಾವುದೇ ಕಷ್ಟ ಬಂದರೂ ಎಲ್ಲರೂ ಒಟ್ಟಾಗಿ ನಿಂತು ಎದುರಿಸಬೇಕು. ಈ ಇಬ್ಬರು ಹೆಣ್ಣರು ಜೀವನದಲ್ಲಿ ಜೀವಿಸಿ ತೋರಿಸುತ್ತಾರೆ. ಇದನ್ನು ಇಡೀ ಊರೇ ಮಾದರಿಯಾಗಿ ತೆಗೆದುಕೊಂಡು ಎಲ್ಲ ಅತ್ತೆ ಸೊಸೆಯಂದಿರು ಸಹ ಒಳ್ಳೆಯತನದಿಂದ ಬಾಳಲು ಪ್ರಾರಂಭಿಸುತ್ತಾರೆ. ಅಂತಿಮವಾಗಿ ಆಧುನಿಕ ಸೊಸೆ ಹಾಗೂ ಸಂಸ್ಕಾರವಂತ ಅತ್ತೆ ಇಬ್ಬರು ಕೂಡಿ ತಮ್ಮ ತಮ್ಮ ಸಂಸ್ಕೃತಿ ಹಾಗೂ ಆಧುನಿಕತೆಯನ್ನು ಪರಸ್ಪರ ಹಂಚಿಕೊಂಡು ನೆಮ್ಮದಿಯ ಜೀವನವನ್ನು ಬಾಳುತ್ತಾರೆ. ಅಂದರೆ ಈ ಕಥೆಯ ಸಾರಾಂಶ ಏನೆಂದರೆ, ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದು, ತಾಳ್ಮೆ, ಪ್ರೀತಿ ಇರಬೇಕು ಒಬ್ಬರಿಗೊಬ್ಬರಿಗೆ. ಇವು ಮನೆಯನ್ನು ಬೆಳಗುತ್ತವೆ, ಸಂಬಂಧಗಳನ್ನು ಗಟ್ಟಿ ಮಾಡುತ್ತವೆ. ಆದರೆ ಸಂಬಂಧಗಳ ಮಧ್ಯೆ ಭಿನ್ನತೆ ಇರಬಹುದು, ಆದರೆ ಮಾತು, ಮನಸ್ಸು ಮತ್ತು ಭಾವನೆಗಳಲ್ಲಿ ಒಗ್ಗಟ್ಟಿದ್ದರೆ ಯಾವ ಮನೆಯಾದರೂ ಸಹ ಸುಗಂಧದಿಂದ ಸುವಾಸನೆ ಬರತೊಡಗುತ್ತದೆ. ಅಂದರೆ ಸಂಬಂಧಗಳು ಒಂದಕ್ಕೊಂದು ಗಟ್ಟಿಯಾಗಿರಬೇಕು, ಆಗ ಮಾತ್ರ ಮನೆ ಉದ್ಧಾರವಾಗಲು ಸಾಧ್ಯ ಎನ್ನುವುದೇ ಈ ಕಥೆಯ ಸಾರಾಂಶ. ಸ್ನೇಹಿತರೆ, ಇದೇ ರೀತಿ ನಮ್ಮ ಪ್ರಪಂಚದಲ್ಲೂ ಸಹ ಎಲ್ಲ ಅತ್ತೆ ಮತ್ತು ಸೊಸೆಯಂದರು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಅವರು ತಮ್ಮ ಮಗಳಂತೆ ಸೊಸೆಯನ್ನು ನೋಡಿ, ಹಾಗೆ ಸೊಸೆಯು ತನ್ನ ತಾಯಿಯ ನೋಡೋ ರೀತಿಯಲ್ಲಿ ಅತ್ತೆಯನ್ನು ನೋಡಿದರೆ ಅತ್ತೆ ಸೊಸೆಯ ಮಧ್ಯೆ ಜಗಳವೇ ಬರುವುದಿಲ್ಲ. ಸ್ನೇಹಿತರೆ, ಇದಾಗಿತ್ತು ಇಂದಿನ ಕತೆ, ಅತ್ತೆ ಸೊಸೆಯ ಸಂಬಂಧದ ಕತೆ. ನನ್ನ ಈ ವಿಡಿಯೋ ಇಲ್ಲಿಗೆ ಈ ಕಥೆಯು ಮುಗಿಯುತ್ತಾ ಬಂತು. ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಹಾಗೆ ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಈ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೆ ನಿಮ್ಮೆಲ್ಲರಿಗೂ ವಂದನೆಗಳು, ಧನ್ಯವಾದಗಳು ಸ್ನೇಹಿತರೆ.